ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗೂ ಇತ್ತು. ನನಗೆ ಮಾತ್ರ ನಿಜವಾಗೂ ತುಂಬ ಇಷ್ಟ ಆಯಿತು. ಅದೇ ಥರ ಈ ವಿಡಿಯೋನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಿಚನ್ ಮೇಕವರು ನಾನೀಗ ಎಲ್ಲ ಶೆಲ್ಫ್ಗಳೆಲ್ಲ ಮೇಲ್ಗಡೆ ಶೆಲ್ಫ್ ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡ್ದಾಯಿತು. ಈಗ ಸ್ಲ್ಯಾಬ್ ಕಟ್ಟೆ, ಕಿಚನ್ ಕಟ್ಟೆ ಹತ್ರ ಇರುತ್ತಲ್ಲ, ಅಲ್ಲಿ ಒಂದು ನನಗೆ ಸ್ಟ್ಯಾಂಡ್ ಬೇಕಾಗಿತ್ತು. ಆ ಸ್ಟ್ಯಾಂಡ್ನ ಸ್ವಲ್ಪ ಚಿಕ್ಕದಾಗಿ ಈ ಥರ ತಗೊಂಡೆ. ತುಂಬ ಚೆನ್ನಾಗಿ ಕಾಣ್ತೈತೆ, ಯೂನಿಕ್ಕಾಗಿ ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು. ಆ ಥರ ಇಟ್ಟಿದ್ದೀನಿ. ಅದಾದಮೇಲೆ ಅದ್ರ ಪಕ್ಕ ಆಯಿಲ್ ಡಬ್ಬಿ ಇಡಲಿಕ್ಕೆ ಬೇಕಾಗಿತ್ತು. ಮತ್ತು ಸ್ಪೂನ್ಗಳು, ಚಮಚಗಳು ಎಲ್ಲ ಇಡಲಿಕ್ಕೆ ಡೈಲಿ ಯೂಸ್ ಮಾಡೋವೆಲ್ಲ ಇಡಲಿಕ್ಕೆ ಬೇಕಾಗಿತ್ತು. ಅದಕ್ಕೆ ಈ ಥರ ಸ್ಪೂನ್ ಸ್ಟ್ಯಾಂಡ್ ತಗೊಂಡಿದ್ದೀನಿ ಒಂದೆರಡು. ಮತ್ತು ಅದಾದಮೇಲೆ ಆಯಿಲ್ ಡಬ್ಬಿ ಹಿಂದೆಗಡೆ ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ. ನನಗೆ ಏನಾದರೂ ಕಿಚನಲ್ಲಿ ಇರಬೇಕಂದ್ರೆ ಸ್ವಲ್ಪ ಅವಾಗವಾಗ ಡೈಲಿ ಯೂಸ್ಗೆ ತಕ್ಷಣ ಬೇಕಾಗಿರುತ್ತಲ್ಲ, ಅದನ್ನು ಮೇಲೆ ಎದ್ದು ಕೆಳಗೆದ್ದು ತಗೊಳೋದಕ್ಕಿಂತ ಅಲ್ಲೇ ಪಕ್ಕ ಇದ್ದರೆ ನೀಟಾಗಿ ಚೆನ್ನಾಗಿ ಯೂಸ್ ಮಾಡ್ಬೋದು ಅನ್ನೋದ್ರಿಂದ ಆಗಿ ಜೋಡಿಸಿದ್ದೀನಿ. ಈಗ ಆಯಿಲ್ ಡಬ್ಬಿ, ನಾನು ಆಯಿಲ್ ಡಬ್ಬಿ ಸ್ಟೈನ್ಲೆಸ್ ಸ್ಟೀಲ್ ತಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಗ್ಲಾಸಲ್ಲಿ ತಗೊಂಡಿದ್ದೀನಿ ಅಂತಂದರೆ ಆಯಿಲ್ಲು ಸ್ವಲ್ಪ ಆಯಿಲ್ ಇರ್ತೈತೆ, ಯಾವಾಗಂದ್ರೆ ಅವಾಗ ಕೈ ಜಾರಿ ಮಿಸ್ ಆಗಿ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಅದು ಬಿದ್ದು ಆಯಿಲ್ ಡಬ್ಬಿ ಹೊಡೆದೋದ್ರೆ ಚಿಂತೆ ಇಲ್ಲ. ಆಯಿಲೆಲ್ಲ ಫುಲ್ ಚೆಲ್ಲಿಬಿಟ್ಟು ಮನೆಯೆಲ್ಲ ಫುಲ್ ಗಲೀಜಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋರಿರುತ್ತಲ್ಲ, ಅದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಸ್ಟೀಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಎಲ್ಲದನ್ನು ಗ್ಲಾಸ್ ಐಟಮೇ ತಗೊಂಡಿದ್ದೀನಿ. ಆಯಿಲ್ ಡಬ್ಬಿಗೆ ಮಾತ್ರ ನಾನು ಸ್ಟೀಲ್ ತಗೊಂಡಿದ್ದೀನಿ. ಯಾಕಂದರೆ ನಾನು ಎಷ್ಟೇ ಹುಷಾರಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೂ, ನಾನು ಅಕಸ್ಮಾತಾಗಿ ಊರಿಗೆ ಹೋದಾಗ ಬೇರೆ ಯಾರನ್ನ ಮಿಸ್ ಆಗಿ ಯೂಸ್ ಮಾಡ್ತಾಯಿದ್ರು ಬೀಳ್ಸೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬೇಡ, ಆ ರಿಸ್ಕ್ ತಗೊಳ್ಳೋದೇ ಬೇಡ, ಆ ವಜೆ ತಗೊಳ್ಳೋದೇ ಬೇಡ ಅನ್ನೋ ದೃಷ್ಟಿಯಿಂದ ನಾನು ಇದು ಸ್ಟೈನ್ಲೆಸ್ ಸ್ಟೀಲ್ ತಗೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ಅದಾದಮೇಲೆ ಈಗ ಇಲ್ಲಿ ಸೆರಾಮಿಕ್ ಬಾಟಲ್, ನಾನು ಇದು ಆಲ್ರೆಡಿ ಹಳೆವಿದ್ದು, ಅದ್ರ ಜೊತೆಗೆ ಮಾತ್ರ 2 ಹೊಸ ತಗೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ಒಂದರಲ್ಲಿ ನೈಸ್ ಉಪ್ಪು ಹಾಕ್ತಾಯಿದ್ದೀನಿ, ಒಂದರಲ್ಲಿ ಹರಳು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ಯಾವಾಗ್ಲೂ ಈ ಥರ ಸೆರಾಮಿಕ್ ಬಾಟಲಲ್ಲೇ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಥರ ಬಾಟಲಲ್ಲಿ ಹುಣಸೆಹಣ್ಣು ಮತ್ತು ಬೆಲ್ಲನೂ ಇದರಲ್ಲೇ ಯೂಸ್ ಮಾಡ್ಬೋದು. ಅದು ಸ್ಟೀಲಲ್ಲಿ ಯೂಸ್ ಮಾಡಿದರೆ ಅದೊಂಥರ ಕಲೆ ಕಿಲುಪ್ ಥರ ಆಗುತ್ತೆ. ಸ್ಟೀಲಲ್ಲಿ ಯೂಸ್ ಮಾಡೋಂಗೇ ಇಲ್ಲ, ಬೆಲ್ಲನೂ ಹುಣಸೆಹಣ್ಣು ಈ ಥರ ಉಪ್ಪು ಅವೆಲ್ಲ. ಹಂಗಾಗಿ ಅದನ್ನು ಪ್ಲಾಸ್ಟಿಕ್ಕಲ್ಲಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಸೆರಾಮಿಕ್ ಬಾಟಲಲ್ಲಿ ಅಷ್ಟೇ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಈ ಬಾಟಲ್ ತಗೊಂಡಿದ್ದೀನಿ. ಇದು ನೋಡಿ ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕಲರು, ಅದು ಮೇಲೆ ಡಿಸೈನ್ ಬಂದಿದೆಯಲ್ಲ, ಒಂಥರ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಮಸಾಲ ಸಾಮಾನು, ನಾನು ಮಸಾಲಾಗೆ ಅಂತಲೇ ಇದನ್ನು ತಗೊಂಡಿದ್ದೀನಿ. ಇದು ಏನೆಂದರೆ ಪೂರ್ತಿ ಕೋಟಿಂಗ್ ಇರೋದು, ಕೋಟಿಂಗ್ ಥರ ಇದೆ. ಇದು ಪ್ಯೂರ್ ಅಲ್ಲ. ಪ್ಯೂರ್ ಅಂದರೆ ಅದು ಸ್ವಲ್ಪ ತುಂಬ ಕಾಸ್ಟ್ಲಿ ಇರುತ್ತೆ. ಹಂಗಾಗಿ ಪ್ಯೂರು ಕಂಚಿಂದು ಬರುತ್ತಲ್ಲ ಆ ಥರ ಅಲ್ಲ, ಅದು ಕಂಚು ಥರ ಕೋಟಿಂಗ್ ಬಂದಿದೆ. ಇದು ಹೆರ್ಕುತ್ತೇನೆ. ಅದರಲ್ಲಿ ನಾನು ಪೂರ್ತಿ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಇದೇನಿದ್ರು ಬಿರಿಯಾನಿ ಐಟಮ್ಗೆ, ಇಲ್ಲ ಚಿಕನ್ ಐಟಮ್ಗೆ, ಮಟನ್ ಐಟಮ್ಗೆ ಯೂಸ್ ಮಾಡ್ತೀವಲ್ಲ ಸ್ಪೈಸಸ್, ಅದನ್ನೆಲ್ಲದನ್ನು ಇದರಲ್ಲಿ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಅನ್ನಿಸ್ತಾ ಇದೆ ನನಗೆ ಇನ್ನೊಂದು ಇದೇ ಥರ ತಗೋಬೇಕು ಅನಿಸುತ್ತೆ. ಯಾಕಂದರೆ ಎರಡು ಒಂದೇ ಥರ ತಗೊಂಡ್ರೆ ಸ್ವಲ್ಪ ಕಲರ್ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಬೇರೆ ಥರ ತಗೋಣ ಅಂತ ಟ್ರೈ ಮಾಡ್ತೀನಿ. ಯಾಕಂದರೆ ಈಗ ಒಂದಕ್ಕೆ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಅಂತ ಅಂದರೆ ಇನ್ನೊಂದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಬೇಕು ನನಗೆ. ಅದಕ್ಕೋಸ್ಕರ ಒಗ್ಗರಣೆ ಸಾಮಾನು ಅಂತಲೇ ಯೂಸ್ ಮಾಡ್ತಾ ಇರ್ತೀವಲ್ಲ ನಾವು, ಅದೆಲ್ಲ ಹಾಕಿಡ್ಲಿಕ್ಕೆ ಇನ್ನೊಂದು ತಗೊಳ್ಬೇಕು ಅಂತ ಈಗ ಅನಿಸ್ತಾ ಇದೆ ನನಗೆ. ಮೊದಲೇ ಅನಿಸಿದ್ರೆ ಎರಡನ್ನೂ ಆರ್ಡ್ರ್ ಮಾಡ್ತಾಯಿದ್ದೆ. ನನಗೆ ಅನಿಸಿತ್ತು, ಆದರೆ ಬೇಡ ಬಿಡು, ನೋಡೋಣ, ಇದರಲ್ಲೇ ಸಾಕು, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನನಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇದರಲ್ಲಿ ಆಗ್ತಾಯಿಲ್ಲ. ಇದರಲ್ಲೆಲ್ಲ ಸ್ಪೈಸಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾವುದೇ ಒಂದರಲ್ಲಿ ಏನೇ ಹಾಕಿರೂ ಒಂದೇ ಥರ ಇದ್ದರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಮಿಕ್ಸ್ ಮ್ಯಾಚ್ ಆದ್ರಾಗ ಅದಕ್ಕೂ ಇದೇ ತಗೋಬೇಕು, ಇದಕ್ಕೆ ಅದೇ ತಗೋಬೇಕು. ಮತ್ತು ಇದರಲ್ಲೇ ಒಗ್ಗರಣೆ ಸಾಮಾನು ಹಾಕಿಬಿಟ್ರೆ ಮತ್ತು ಅವು ಬೇರೆ ಹೂವು ಹಾಕ್ಲಿಕ್ಕೆ ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಅವನ್ನೇ ಹಾಕಿದ್ದೀನಿ ಅಷ್ಟೇ. ಒಗ್ಗರಣೆ ಸಾಮಾನು ಅಷ್ಟೇ ಹಾಕ್ಲಿಕ್ಕೆ ಬೇರೆ ತಗೋಬೇಕು. ಈಗ ಸ್ಪೈಸಸ್ ಅಷ್ಟೇ ಹಾಕಿಟ್ಟಿದ್ದೀನಿ. ಇನ್ನಷ್ಟು ಬಾಟಲ್, ನಾನು ಈ ಥರ ಚಿಕ್ಕ ಬಾಟಲು ತುಂಬ ಜಾಸ್ತಿ ಇದ್ದಾವೆ. ಅದರಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದು ಅವನ್ನು ಕೂಡ ಇದರಲ್ಲೇ ಹಾಕಿ ಇಡಲಾನ ಅಂತ ನಾನು ಅದರಲ್ಲೇ ಹಾಕಿ ಇಡ್ತಾಯಿದ್ದೀನಿ. ನಮ್ಮ ಮನೆಗೆ ಟೀ ಕಾಫಿ ನಾವು ಯಾರೂ ಕುಡಿಯೋದಿಲ್ಲ. ಯಾರನ್ನ ಬಂದರೆ ಹೋದರೆ ಬೇಕಾಗುತ್ತಂತ ಟೀ ಕಾಫಿನೂ ತಂದಿಟ್ಟಿದ್ದೆ. ಅದು ಕೂಡ ತುಂಬ ಐತೆ. ಜಾಸ್ತಿ ದಿನ ಇದ್ದರೆ ಹಾಳಾಗುತ್ತೆ. ಇಲ್ಲ ನಾನೇ ನೋಡೋಣ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿಯೋಣ, ಅದು ಒಳ್ಳೆಯದು, ಕುಡಿಬೋದು ಅಂತ ಹೇಳ್ತಾರೆ. ಬ್ಲ್ಯಾಕ್ ಟೀ ಮಾಡೋಣ. ಇದೇನಾದರೆ ಅರಿಶಿನ ಪುಡಿ ನಮ್ಗೆ ಸ್ವಲ್ಪ ಜಾಸ್ತಿ ಇದೆ ನೋಡಿ, ಎಷ್ಟು ದೊಡ್ಡ ಬಾಟ್ಲಲ್ಲಿದೆ. ಯಾಕೆ ಅಂತಂದರೆ ಅರಿಶಿನ ತುಂಬ ಕೆಮಿಕಲ್ಸ್ ಹಾಕಿ ಮಾಡ್ತಾಯಿದ್ದಾರೆ, ತುಂಬ ಕಲರಿಂಗ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ. ಅದಕ್ಕೋಸ್ಕರ ನಾನು ಯೂಸ್ ಮಾಡೋದಿಲ್ಲ. ನಾನು ಅರಿಶಿನ ಕೊಂಬು ಬರ್ತವಲ್ಲ, ಅವನ್ನ ತಂದುಬಿಟ್ಟು ಮನೆಯಲ್ಲೇ ಒಣಗಿಸ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಕುಟ್ಟಿ ಸ್ವಲ್ಪ ಪೌಡರ್ ಥರ ಸ್ವಲ್ಪ ಕುಟ್ಬಿಟ್ಟು ಅದನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದರೆ ಈ ಥರ ಪೌಡರ್ ಸಿಗುತ್ತೆ ನೋಡಿ. ತುಂಬ ಅಂದರೆ ತುಂಬ ನ್ಯಾಚುರಲ್ ಆಗಿರುತ್ತೆ. ಇದನ್ನು ನೀವು ಸ್ಕಿನ್ಗೆ ಅಪ್ಲೈ ಮಾಡಲಿಕ್ಕೂ ಬರುತ್ತೆ. ಮತ್ತು ಪೋಟಕ್ಕೆ, ಬಟ್ಟಿಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಅದಕ್ಕೂ ಯೂಸ್ ಮಾಡ್ಬೋದು. ಮತ್ತು ಅಡಿಗೆಲ್ಲ ಯೂಸ್ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈಗಂತೂ ಈಗಿನ ಜನ್ರೇಷನ್ಗೆ ನಾವು ಎಷ್ಟು
ಪ್ರತಿಯೊಂದು ಸಾಮಾನಲ್ಲೂ ಯಾವ್ಯಾವ್ದು ಕೆಮಿಕಲ್ಸ್ ಇರುತ್ತೆ, ಯಾವ್ಯಾವ ಕೆಮಿಕಲ್ಸಿಂದ ಯಾವ್ಯಾವ್ದು ಕಾಯಿಲೆ ಬರುತ್ತಂತಲೂ ತೋರಿಸ್ತಾ ಇರ್ತಾರೆ. ಅದಕ್ಕೆ ಮ್ಯಾಕ್ಸಿಮಮ್ ನಾವು ಎಷ್ಟು ಟ್ರೈ ಮಾಡ್ಬೋದು ಅಷ್ಟನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳಕ್ಕೆ ಇಷ್ಟಪಡಬೇಕು. ಯಾಕಂದರೆ ಸುಮ್ಮನೆ ಒಂದು ಜೀವ ಇರೋದೊಂದು ಜೀವ, ಯಾವಾಗ ಏನು ಅಂಬೋದು ಹೇಳಕ್ಕೆ ಬರೋದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಖುಷಿಯಾಗಿರೋಣ, ಎಷ್ಟು ಸಾಧ್ಯವೋ ಅಷ್ಟು ನ್ಯಾಚುರಲ್ಲಾಗಿ ತಿಂದ್ಕೊಂಡು ಹೋಗೋಣ ಅನ್ನೋದು ನನ್ನ ಆಸೆ. ಅದೇ ಥರ ಕಷ್ಟ ಏನೇ ಮಾಡಿ ಮನೆಗೆ ಪ್ರತಿಯೊಂದು ನಾವು ಮನೆಗೆ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕಷ್ಟಪಟ್ಟಾದ್ರೂ ಮಾಡ್ಕೊಂಡ್ವಿ ಅಂತ ಅಂದರೆ ನಿಜವಾಗ್ಲೂ ಅದರಲ್ಲಿ ಸುಖ ಇರುತ್ತೆ. ಇಂದ್ಲಾರು ಹೇಳ್ತಿರ್ತಾರಲ್ಲ, ಕಷ್ಟಪಟ್ಟರೆ ಸುಖ ಸಿಗುತ್ತು ಅಂತ ಹೇಳ್ತಾ ಇರ್ತಾರಲ್ಲ, ಹಂಗಾಗಿ ನಾವು ಕಷ್ಟಪಟ್ಟು ಅದನ್ನೆಲ್ಲ ಮನೆಗೆ ಮಾಡ್ಕೊಂಡ್ರೆ ಸ್ವಲ್ಪ ಸುಖ ಇರುತ್ತೆ ಅನ್ನೋ ದೃಷ್ಟಿಯಿಂದ ಮ್ಯಾಕ್ಸಿಮಮ್ ಮಸಾಲ ಸಾಮಾನು ಮತ್ತು ಗರಂ ಮಸಾಲ, ಬಿರಿಯಾನಿ ಮಸಾಲ, ಸಾಂಬಾರು ಪುಡಿ ಎಲ್ಲದನ್ನು ನಾವು ಯಾವುದೋ ಒಂದು ಅಂಗಡಿಯಿಂದ ತರೋದನ್ನು ಬಿಟ್ಟು ನಾವು ಮನೆಗೆ ಮಾಡ್ಕೊಳ್ಳೋದನ್ನು ಟ್ರೈ ಮಾಡಿ. ಈಗಂತೂ ಯೂಟ್ಯೂಬು, ಇನ್ಸ್ಟಾಗ್ರಾಮು ಎಲ್ಲ ಇರೋದ್ರಿಂದ ತುಂಬ ಎಲ್ಲದನ್ನು ತೋರಿಸ್ತಾ ಇರ್ತಾರೆ, ಯಾವ್ಯಾವ ಥರ ಮಾಡ್ಕೋಬೋದು, ಯಾವ್ಯಾವ ಥರ ಚೆನ್ನಾಗಿರುತ್ತೆ ಅಂತ. ಅದನ್ನೆಲ್ಲ ನೋಡ್ಕೊಂಡು ಆರಾಮಾಗೆ ನಾವು ಟ್ರೈ ಮಾಡೋಣ ಅಂತ ಹೇಳ್ತೀನಿ. ನೀವು ಟ್ರೈ ಮಾಡಿ, ನಿಮ್ಮ ಆರೋಗ್ಯನ ನಿಮ್ಮ ಕೈಯಲ್ಲಿರಿ. ಅದೇನೋ ಕಿಚನ್ ಅಡುಗೆ ಮನೆಯಲ್ಲಿ ಆರೋಗ್ಯ ಅಂತ ಹೇಳ್ತಾರಲ್ಲ, ಹಾಗಾಗಿ ನಾವು ಸ್ವಲ್ಪ ಹೆಣ್ಮಕ್ಳು ಈ ಥರ ಪ್ರಿಪೇರ್ ಆಗ್ತಾಯಿದ್ವಿ, ಈ ಥರ ಚೆನ್ನಾಗಿ ಆರೋಗ್ಯದ ಕಡೆ ಗಮನ ಕೊಡ್ತೀವಿ ಅಂತಂದರೆ ಒಂದು ಮನೆನ ತುಂಬ ನೀಟಾಗಿ ಆರೋಗ್ಯದ ಪ್ರಕಾರ ನಡೆಸ್ಬೋದು. ಯಾಕಂದರೆ ಒಂದು ಹೆಣ್ಣಿಂದ ಮಾತ್ರ ಅದು ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ. ಗಂಡಿಗೆ ಆರೋಗ್ಯದ ಕಡೆ ಗಮನ ಇತ್ತು ಅಂದರೆ ಅವರೊಬ್ಬರೇ ಥಿಂಕ್ ಮಾಡ್ತಿರ್ತಾರೆ, ಪಾಪ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅದನ್ನೆಲ್ಲ ಮೇಂಟೈನ್ ಮಾಡೋರು ನಾವು. ಮನೆಗೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ನಾವೊಬ್ಬರು ಆರೋಗ್ಯದ ಕಡೆ ಗಮನ ಕೊಟ್ವಿ ಅಂದರೆ ಇಡೀ ನಮ್ಮ ಕುಟುಂಬನೇ ಆರೋಗ್ಯದ ಹತ್ತ ಸಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅದಾದಮೇಲೆ ಎಲ್ಲ ಜೋಡಿಸಿ ಆದಮೇಲೆ ಸ್ವಲ್ಪ ಕಸ ಅವಾಗವಾಗ ಕಾಲಿಗೆ ತಗುಲ್ತಾ ಇರ್ತದೆ ನೋಡಿ. ಅದು ನನಗೆ ಕಾಲಿಗೆ ತಗಲಿರ ಆಗೋದಿಲ್ಲ, ಹಂಗಾಗಿ ಅದನ್ನು ಸ್ವಲ್ಪ ಗುಡಿಸಿ ತುಂಬಿಟ್ಟಿದ್ದೀನಿ. ಅದಾದಮೇಲೆ ಈ ಕಡೆ ಶೆಲ್ಫ್ಗಳು ಈ ಥರ ಸ್ವಲ್ಪ ಸಣ್ಣ ಶೆಲ್ಫ್ಗಳು ಬಿಟ್ಟಿದ್ದಾರೆ. ಅದರಲ್ಲೆಲ್ಲ ನಾನು ಗ್ಲಾಸಸ್ಸು, ಕಪ್ ನೀರು ಕುಡಿಯೋವು ಚೆಂಬುಗಳು ಅವೆಲ್ಲ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಸ್ಟೀಲ್ ಗ್ಲಾಸಸ್ ಜಾಸ್ತಿನೇ ಇದ್ದಾವೆ, ಆದರೆ ನಾನು ಅಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಒಂದ್ರ ಮೇಲೆ ಒಂದು ಹಾಕಿದ್ದೀನಿ. ಒಂದೊಂದರಲ್ಲಿ 2 3 ಆ ಥರ ಹಾಕಿಟ್ಟಿದ್ದೀನಿ. ಮತ್ತು ಇದು ಜ್ಯೂಸ್ ಬಾಟಲ್ಲೆಲ್ಲ ಗ್ಲಾಸ್ ಐಟಮ್ ಇರ್ತಾವಲ್ಲ, ಅವನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೆ. ಅದು ತಗೊಳಕ್ಕೂ ಆಗ್ತಿರ್ಲಿಲ್ಲ, ತೆಗಿಯೋಕ್ಕೂ ಆಗ್ತಿರ್ಲಿಲ್ಲ, ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ ಅನ್ನಂಗೆ ಮೇಲೆ ಒಟ್ಬಿಟ್ಟಿರ್ತೀವಿ. ಯಾರನ್ನ ಬಂದರೆ ಎಮರ್ಜೆನ್ಸಿ ಅದು ತಗೊಂಡು ತೊಳೆದು ಕೊಡೋಷ್ಟೊತ್ತಿಗೆ ಅವ್ರು ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಕೆಳಗೆ ಇಟ್ಕೊಬಿಡ್ತೀನಿ, ತಕ್ಷಣ ಕೈಗೆ ಸಿಗಂಗೆ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ತಕ್ಷಣ ಕೈಗೆ ಸಿಗಂಗೆ ಇಟ್ಟಿದ್ದೀನಿ. ಮತ್ತು ಕೆಳಗೆ ಮತ್ತು ಟೀ ಕಪ್ ಇಂಥವು ಎಷ್ಟು ಇರ್ತವೆ, ನಾವಂತೂ ಇದು ನಿಜವಾಗ್ಲೂ ಯೂಸೇ ಮಾಡೋದಿಲ್ಲ, ಬರೀ ಸ್ಟೀಲ್ ಗ್ಲಾಸಲ್ಲೇ ಕುಡಿದ್ಬಿಡ್ತೀವಿ. ಯಾಕಂದರೆ ಎಲ್ಲದನ್ನು ನಾವು ಮೇಲೆ ತಗೊಂಡೋಗಿ ಇಟ್ಬಿಟ್ಟಿರ್ತೀವಿ, ಇವೆಲ್ಲ ಬೇಡ ಡೈಲಿ ಯೂಸ್ಗೆ ಮೇಲೆ ಇಟ್ಕೊಂಡಿರೋಣ ಅಂತ. ಹಂಗಾಗಿ ನಾನು ಸ್ಟೀಲ್ನ ಮೇಲೆ ಇಟ್ಬಿಟ್ಟು ಇವನ್ನೆಲ್ಲ ನಾನು ಕೆಳಗಿಟ್ಟಿದ್ದೀನಿ, ಇವನ್ನೇ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡೋಣ ಅಂತ. ನೋಡಿ ಎಷ್ಟು ಚಂದ ಕಾಣ್ತೈತಲ್ಲ. ಎಲ್ಲದೂ ಗ್ಲಾಸ್ ಐಟಮು, ಲೋಟ ಐಟಮ್ ಎಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಕಿಚನ್ ರ್ಯಾಕಲ್ಲೇ ನಮಗೆ ಲೋಟಗಳೆಲ್ಲ ಇಡಲಿಕ್ಕೆ ಆ ಥರ ಬಿಟ್ಟಿಲ್ಲ, ಹಂಗಾಗಿ ಇಲ್ಲಿ ಶೆಲ್ಫ್ ಬಿಟ್ಟಿದ್ದಾರಲ್ಲ ಅದನ್ನು ನಾನು ಈ ಥರ ಇಟ್ಕೊಳ್ಳಿಕ್ಕೆ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಮತ್ತು ನೀವು ನೋಡಿರ್ಬೋದು ನಮ್ಮ ಮನೆಯಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಮಡಿಕೆನೇ ಯೂಸ್ ಮಾಡ್ತಾ ಇರ್ತೀನಿ ನಾನು. ಯಾವುದೇ ಅಡುಗೆ ಆಗಲಿ, ಯಾವುದೇ ಫ್ರೈ ಆಗಲಿ, ಸಾಂಬಾರಾಗಲಿ ಜಾಸ್ತಿ ಕುಕ್ಕರಲ್ಲಿ ಮಾಡಲ್ಲ, ಮಡಿಕೆಯಲ್ಲಿ ಮಾಡ್ತಾಯಿರ್ತೀನಿ. ಹಂಗಾಗಿ ನನಗೆ ಮಡಿಕೆ ಸಾಮಾನು ಜಾಸ್ತಿ ಇಷ್ಟ. ಅವನು ಸ್ವಲ್ಪ ಕೂಡಿಟ್ಕೊಂಡಿದ್ದೀನಿ, ಅದನ್ನು ಜೋಡಿಸಿದ್ದೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಶೆಲ್ಫ್ ಇಟ್ಟಿದ್ದಾರೆ. ಇವು ಹೊತ್ತಾಗೆ 2 ಆ ಕಡೆ ಈ ಕಡೆ ಇಡೋಣ ಅಂದ್ರೂ ಆಗ್ತಾಯಿಲ್ಲ, ಇಲ್ಲ ಒಂದೊಂದು ಇಡೋಣ ಅಂದರೆ ಸ್ವಲ್ಪ ಜಾಗ ಉಳಿಯುತ್ತೆ, 2 ಇಡೋಣ ಅಂದರೆ ಸ್ವಲ್ಪ ಜಾಗ ಸಾಲ್ದು ಬರುತ್ತೆ, ಆ ಥರ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ರ್ಯಾಕ್ ಕೊಟ್ಟಿದ್ದಾರೆ. ಈ ರ್ಯಾಕಿಗೆ ಸ್ಟ್ಯಾಂಡೇ ಕೊಟ್ಟಿರಲ್ಲ ಅವರು. ನಾವು ಸ್ಟ್ಯಾಂಡ್ ಮಾಡಿಸ್ಕೊಡಿ ಅಂತ ಅಂದೆ, ಇಲ್ಲ ನಮ್ಗೆ ಆಗಲ್ಲ, ನೀವೇ ಇಟ್ಕೊಳ್ರಿ ಅಂತಂದರು. ನಾನು ಅಂಗಡಿಗೆ ಹೋಗಿ ತಂದೆ, ಅದು ಒಂದು ಹೆಚ್ಚಾಗುತ್ತೆ ಇಲ್ಲ ಒಂದು ಕಡಿಮೆ ಆಗುತ್ತೆ, ಆ ಥರ ಎಲ್ಲ ಆಗ್ತಾ ಇರೋದು. ಅದಕ್ಕೆ ಅದು ಲೆವೆಲ್ಲಾಗೆ ಸ್ಟ್ರೈಟಾಗಿ ಕುಂಡ್ರಕ್ಕೆ ಬರ್ತಾಯಿಲ್ಲ, ಸ್ವಲ್ಪ ಕ್ರಾಸಲ್ಲಿ ಕುಂಡ್ರಿಸಿದ್ರೆ ಕರೆಕ್ಟಾಗಿ ಅದು ಶಿಫ್ಟ್ ಆಗ್ತಾಯಿದೆ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಒಂದು ಇಂಚ್ 2 ಇಂಚ್ ಹಂಗೆ ಜಾಸ್ತಿ ಬಂದಿದೆ. ಅದಕ್ಕೆ ಸ್ವಲ್ಪ ಕ್ರಾಸಲ್ಲಿ ಕೂಡಿಸ್ಬಿಟ್ಟು ನಾನು ಅದನ್ನು ತೆಟ್ಟೆ ಸ್ಟ್ಯಾಂಡ್ನ ಆ ಕಡೆಗೆ ಹಿಂಗೆ ಇಟ್ಟಿದ್ದೀನಿ. ಏನೋ ಒಂದು ಆಲ್ಟ್ರೇಷನ್ ಮಾಡಲೇಬೇಕಲ್ಲ, ಮನೆ ಅಂದಮೇಲೆ ಸ್ವಲ್ಪ ಆಲ್ಟ್ರೇಷನ್ನು ಅವಾಗವಾಗ ಇದ್ದೇ ಇರುತ್ತೆ. ನಾವು ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಇದೇ ಥರ ಕಾಣಬೇಕು ಅಂತಂದರೆ ಯಾವುದೂ ಆಗೋದಿಲ್ಲ. ಹಂಗಾಗಿ ಸಮಯಕ್ಕೆ ತಕ್ಕಂತೆ, ಪರಿಸರಕ್ಕೆ ತಕ್ಕಂತೆ ಹಂಗೆಲ್ಲ ನಾವು ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೇ ಇರಬೇಕು. ನಾವು ಫ್ಯಾಮಿಲಿಗೂ ಅಡ್ಜಸ್ಟ್ ಮಾಡ್ಕೋಬೇಕು, ನಮ್ಮ ಕಿಚನ್ಗೂ ಅಡ್ಜಸ್ಟ್ ಮಾಡ್ಕೋಬೇಕು, ನಮಗೆ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದೊಂದು ಸರಿ ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಎಲ್ಲ ಮೇಂಟೈನ್ ಮಾಡಿದರೆ ನಮ್ಮ ಕಿಚನ್ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕಾಣ್ತಾ ಇರುತ್ತೆ. ನಮ್ಗೆ ಅದು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ, ನಮ್ಗೆ ಜೋಡಿಸ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ನಾವು ಕಿಚನ್ ಅಷ್ಟು ನೀಟಾಗಿ ಕಾಣೋದೇ ಇಲ್ಲ. ಇದು ಎಲ್ಲ ನಾವು ಡೈಲಿ ಯೂಸ್ ಮಾಡ್ತಿರ್ತೀನಲ್ಲ ಪಾತ್ರೆಗಳು, ಹಂಗಾಗಿ ಸಿಲ್ವರು, ಸ್ಟೀಲು ಯಾವ್ಯಾವ ಯೂಸ್ ಮಾಡ್ತಾ ಇರ್ತೀನಿ, ಎಮರ್ಜೆನ್ಸಿ ಯಾವ್ಯಾವ ಬೇಕಾಗುತ್ತೋ ಅವನ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗೈತೆ. ನಿನ್ನೆ ವೀಡಿಯೋ ಅಂತೂ ನಿಜವಾಗೂ ನೀವು ಒಂದ್ಸರಿ ಹೋಗಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಿನ್ನೆ ವಿಡಿಯೋ ಕಂಪ್ಲೀಟ್ ನೀವು ನೋಡಲೇಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ನಾನು
ತಟ್ಟೆ ಸ್ಟ್ಯಾಂಡಿಗೆ ಅಂತ ತಗೊಂಡಿದ್ದು. ತಟ್ಟೆ ಸ್ಟ್ಯಾಂಡಿಗೆ ತಗೊಂಡಾಗ ನನಗೆ ಈ ಥರ ರ್ಯಾಕ್ಗಳು ಇಡಲಿಕ್ಕೆ, ಈ ಥರ ಹಂಚುಗಳು ಇಡಲಿಕ್ಕೆ ನನಗೊಂದು ಸ್ಟ್ಯಾಂಡ್ ಬೇಕೇ ಬೇಕು. ಯಾಕಂದರೆ ಒಂದ್ರ ಮೇಲೆ ಒಂದೇ ಇಟ್ವಿ ಅಂದರೆ ಅದು ಕಲೆ ಆಗುತ್ತೆ. ಒಂದರಲ್ಲಿ ಇದೆ ನೋಡಿ, ಗೊತ್ತಾಗುತ್ತೆ ಕಲೆ ಆಗಿರೋದು. ಹಂಗೆ ಕಲೆ ಆಗುತ್ತೆ. ನೀರು ನಿಂತು ಎಲ್ಲ ತುಕ್ಕಿಡಿರುತ್ತೆ. ನನ್ನ ಈ ಥರ ಸಾಮಾನು ಸ್ವಲ್ಪ ಜಾಸ್ತಿನೇ ಇರ್ತವೆ, ಹಂಚುಗಳು ಜಾಸ್ತಿ ಇರ್ತವೆ. ಚಪಾತಿ ಮಾಡೋದಿರುತ್ತೆ, ದೋಸೆ ಮಾಡೋದಿರುತ್ತೆ, ಚಪಾತಿ ಲಟ್ಸೋದಿರುತ್ತೆ. ಈ ಥರ ಇರೋದ್ರಿಂದ ನಂಗೆ ಸ್ವಲ್ಪ ಈ ಥರ ಸ್ಟ್ಯಾಂಡ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ನನಗೆ ಅವು ಇಟ್ಕೊಳ್ಳಲಿಕ್ಕೆ ನನಗೊಂಥರ ವಜೆ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಥರ ಸ್ಟ್ಯಾಂಡ್ ತಗೊಂಡು ಇಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಅನಿಸ್ತು. ಅದಂತೂ ನಿಜವಾಗೂ ತುಂಬ ಯೂಸ್ ಆಗುತ್ತೆ ನೋಡಿ, ನೀವು ಕೂಡ ತಗೊಂಡ್ರೆ. ಮತ್ತು ಈ ಥರ ಸ್ಪೂನ್ಗಳು ಇಡಲಿಕ್ಕೆ ಸ್ಪೂನಲ್ಲೇ ಇಟ್ಟಿದ್ದೀನಿ ನಾನು. ಡೈಲಿ ಸ್ಪೂನ್ ಯಾವ್ಯಾವ ಬೇಕೋ ಅವನ್ನೆಲ್ಲ ಒಂದು ಕಡೆಗೆ ಇಟ್ಟಿದ್ದೀನಿ. ಇವು ಡೈಲಿ ಯೂಸ್ ಮಾಡಲಿಲ್ಲದವು ಕರಿಯವು, ಮಸಿಯೋದು, ಸ್ವಲ್ಪ ದೊಡ್ಡ ದೊಡ್ಡ ಸ್ಪೂನ್ಗಳೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಇಟ್ಕೊಳ್ಳಲಿಕ್ಕೆ ಒಂದಲ್ಲಿ ಈ ಕಡೆ ರ್ಯಾಕ್ ಅಂತಲೇ ಬಿಟ್ಟಿದ್ದಾರೆ, ಸ್ಪೂನ್ ರ್ಯಾಕ್ ಅಂತ. ಆದರೆ ಅವನ್ನೆಲ್ಲ ನೇತಾಕ್ಲಿಕ್ಕೆ ಬಿಟ್ಟಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಸ್ಟೀಲ್ ಡಬ್ಬಿ ಇದ್ವಲ್ಲ, ಆ ಡಬ್ಬಕ್ಕೆಲ್ಲ ಒಂದೊಂದರಕ್ಕೆ ಎಲ್ಲ ಇಟ್ಟು, ಈ ಥರ ಉಡ್ಡಿಂದೆಲ್ಲ ಒಂದರಕ್ಕೆ, ಒಂಥರ ಚಾಕು ಚೂರಿಗಳೆಲ್ಲ ಒಂದರಕ್ಕೆ, ಮತ್ತು ದೊಡ್ಡ ದೊಡ್ಡ ಸ್ಪೂನ್ಗಳೆಲ್ಲ ಒಂದರಕ್ಕೆ, ಆ ಥರ ಎಲ್ಲ ಮಾಡಿ ಆ ಕಡೆಗೆಲ್ಲ ಶಿಫ್ಟ್ ಮಾಡಿದ್ದೀನಿ. ಈಗೆಲ್ಲ ಕಂಪ್ಲೀಟಾಗಿ ನನ್ನ ಕೆಲಸ ಆಯಿತು. ಕೆಲಸ ಆದಮೇಲೆ ಈಗ ಲಾಸ್ಟ್ಗೆ ಒಂದ್ಸರಿ ಈಗ ಪೂರ್ತಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಪೂರ್ತಿ ಮನೆ ಕಸ ಹೊಡೆದ್ಬಿಟ್ಟು ಪೂರ್ತಿ ಮನೆ ನೆಲ ಒರೆಸ್ಬಿಟ್ರೆ ನೀಟಾಗಿಬಿಡುತ್ತೆ. ಯಾಕಂದರೆ ನಾವು ಎಷ್ಟೇ ಕೆಲಸ ಅಡುಗೆ ಮನೆಗೆ ಮಾಡಿದ್ದೀವಿ ಅಂತ ಅಂದ್ರೂ ಅದು ಬೇರೆ ಕಡೆ ಎಲ್ಲಾದ್ರಿಗೂ ಸ್ಪ್ರೆಡ್ ಆಗಿಬಿಡುತ್ತೆ ಧೂಳು. ನಾವು ಎಷ್ಟೇ ಧೂಳಿಲ್ದಾಗ ಮಾಡಿದ್ರು ಸ್ವಲ್ಪ ಕಡಿಮೆ ಆಗುತ್ತೆ, ಕಂಟ್ರೋಲಲ್ಲಿ ಬರುತ್ತೆ, ಆದರೂ ಸ್ವಲ್ಪ ಆಗದೆ ಆಗುತ್ತೆ. ಅದಕ್ಕೋಸ್ಕರ ಕಸ ಹೊಡೆದು ಕ್ಲೀನ್ ಮಾಡಿ ಈಗ ನಮ್ಮ ಮನೆಯವ್ರು ಬಂದರು, ಅವ್ರ ಹತ್ರ ಮಾತಾಡೋಣ. ಜೋಡಿಸಿದ್ನ ಅಂತ ಏನೋ ಚೇಂಜ್ ಮಾಡೋದಿದ್ರೆ ಅಲ್ಲ ಹೇಳ್ತೀನಿ, ಅದನ್ನು ಒಂದಿಷ್ಟು ತಮಾಷೆ ಮಾಡಬೇಡ ಎಲ್ಲ ಅದೇನೆ, ಎಲ್ಲ ನೀಟಾಗೆಲ್ಲ ಒರೆಸಿ ತೊಳೆದು ನೀಟಾಗಿ ಜೋಡಿಸಿ ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ. ಓ ಹಾಕ್ಲಿಕ್ಕೆ ಹೋಗ್ಬಿಟ್ವ ನಾವೀಗ ಇಲ್ಲಿ ಇವು ಬಂದ್ಬಿಟ್ವ ಇಲ್ಲಿನ. ಚೆನ್ನಾಯ್ತಾ? ಚೆನ್ನಾಗಿ ಇದು ಅದು ಚೆನ್ನಾಗಿತ್ತು. ಇದು ಉಪ್ಪು ಕೆಳಗಿರೋದು. ಹೌದಾ? ಮೇಲೆ ಬೆಲ್ಲ ಹುಣಸೆ ಅದು ಮಸಾಲ, ಜೀರಿಗೆ, ಸಾಸಿವೆ ಜೀರಿಗೆ ಇದೆಲ್ಲ ಮಸಾಲ ಅಷ್ಟೇ. ನಾವು ಹಾಕಂಗಿದ್ದಿಲ್ಲ. ಸಾಸಿವೆ ಇನ್ನೊಂದು ತಗೋಬೇಕು, ಅದು ಮಸಾಲ ಒಗ್ಗರಣೆ ಸಾಮಾನು ಹಾಕೋಕ್ಕೆ. ಜೀರಿಗೆ ಇದೆ ಇದ್ರಾಗೆ? ಇಲ್ಲ, ಇದು ಬಿರಿಯಾನಿ ಐಟಮ್. ಬಿರಿಯಾನಿ, ಚಿಕನ್, ಮಟನ್. ಇಲ್ಲಿ ನೋಡಿ, ಎಣ್ಣೆ ಹಾಕಿಟ್ಟಿರಿ. ಯಾತ್ರೆ ಎಣ್ಣೆ ಅದು ಇದಕ್ಕೆ ನೋಡ್ಬೇಕ್ರಿ, ಕಾಣಲ್ಲ ಇದು. ಎಣ್ಣೆ ಕಾಣೋದಂದ್ರೆ ಹೆಂಗೆ? ಕುಸ್ಮೆ ಎಣ್ಣೆ. ಕುಸ್ಬೆ ಮೇಲೆ ಕಾಣಿಸ್ತದೆ, ಸ್ವಲ್ಪ ಕಾಣಿಸ್ತದೆ. ಅದು ಗ್ಲಾಸಿಂದ ಮತ್ತೆ ಎಲ್ಲ ಒಡೆದೋಗ್ಬಿಟ್ರೆ, ಬಿದ್ದೋಗ್ಬಿಟ್ರೆ. ಈಗ ಕಂಪ್ಲೀಟಾಗಿ ಜೋಡಿಸಿದ್ದಾಗಿದೆ. ಈಗ ನೋಡಿ ನಿಮಗೆ ಗೊತ್ತಾಗುತ್ತೆ ಗ್ಲಾಸ್ ಐಟಮು, ಸ್ಟೀಲ್ ಐಟಮು ಯಾವ ಥರ ಕಾಣುತ್ತೆ ಅಂತ. ನೋಡಿ, ಏನೇ ಆಗಲಿ ಒಂದು ನಾವು ಜೋಡಿಸ್ತಾ ಇದ್ದೀವಿ ಅಂದರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಯಾವ ಥರ ಜೋಡಿಸಿರ್ತೀವಿ ಆ ಥರ ಜೋಡಿಸಿದ್ರೆ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಮೆಥಡ್ ಒಂದೊಂದು ಥರ ಇರುತ್ತೆ. ನನಗೆ ಈ ಥರ ಇಷ್ಟ ಆಯಿತು, ಆ ಥರ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ. ಇದರಿಂದ ನಿಮಗೂ ಏನಾದರೂ ಯೂಸ್ ಆದರೆ ಆಗ್ಬೋದು. ಇದು ಉಪ್ಪು, ಹುಣಸೆಹಣ್ಣು, ಬೆಲ್ಲ ಅದೆಲ್ಲ ಸ್ವಲ್ಪ ಮೇಲೆ ಇಡಬಾರ್ದು, ಕೆಳಗೆ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೆಳಗೆ ಇಟ್ಟಿದ್ದೀನಿ ಆಯಿಲು ಅದೆಲ್ಲ. ಯಾಕಂದರೆ ಡೈಲಿ ಯೂಸ್ ಮಾಡೋದನ್ನು ಸ್ವಲ್ಪ ನಾವು ಕೆಳಗೆ ಸ್ಟವ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಅವಾಗ ತಾಣಕ್ಕೆ ಬರುತ್ತೆ. ಇದನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಯಾರೂ ಇಡೋದಿಲ್ಲ, ಸ್ವಲ್ಪ ಸ್ಟವ್ ಪಕ್ಕದಲ್ಲೇ ಇಡ್ತಾರೆ ಅದೇ ಥರ. ಮತ್ತು ಇದು POP ಲೈಟು, ಅದನ್ನು ನಾನು ಮೊದಲೇ ಆರ್ಗನೈಸ್ ಮಾಡಿ ಇಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಈಸಿ ಆಯಿತು ಇವತ್ತು ಕೆಲಸ, ರೇಷನ್ ಎಲ್ಲ ಜೋಡಿಸೋ ಹೊತ್ತಿಗೆ. ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೂ ಆಗ್ಬೋದು. ಯಾವುದನ್ನ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ಸ್ ಮಾಡಿ ಹೇಳಿ, ಲೈಕ್ ಮಾಡಿ ಇಷ್ಟ ಆದರೆ. ಇಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾಗಿತ್ತು, ಸ್ವಲ್ಪ ಮಾವಿನ ಹಣ್ಣಿದ್ದು ಅದನ್ನು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಮ್ಯಾಂಗೋ ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಜ್ಯೂಸ್ ಮಾಡಲಿಲ್ಲ ಅಂದರೆ ತುಂಬ ಬೇಜಾರು ಅನಿಸುತ್ತೆ. ಮ್ಯಾಂಗೋ ಜ್ಯೂಸು ಸಿಂಪಲ್ಲು, ಈಸಿ, ಅದ್ರದ್ದೇನು ವಜೆ ಏನಿರೋದಿಲ್ಲ. ಮ್ಯಾಂಗೋನ ಚಿಕ್ಕದಾಗೆ ಮೇಗಳದ್ದು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಹಂಟು ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಹೊತ್ತು ನೆನೆಹಾಕ್ಬಿಟ್ರೆ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ. ಮತ್ತು ಚಿಯಾ ಸೀಡ್ಸು, ಇದು ಸ್ವಲ್ಪ ನಾವು ಜ್ಯೂಸ್ಗೆಲ್ಲ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಹಣ್ಣಿಗೆ ಸ್ವಲ್ಪ ಸಕ್ಕರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬೇಕಂದರೆ ಸಕ್ಕರೆ ಹಾಕ್ಕೋಬೋದು ನೀವು. ನಾನು ಆ ಸಕ್ಕರೆ ಹಾಕಿಲ್ಲ, ಅದು ಸ್ವೀಟ್ ಇರೋದ್ರಿಂದ ಅದಕ್ಕೆ ಹಾಗೆಯೇ ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟಿದ್ದೀನಿ. ಹಂಟು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಂಟು ಸ್ವಲ್ಪ ನೆನೆಲಿಕ್ಕೆ ಒಂದು 1/2 hour ಬಿಟ್ಟರೆ ನೆಂದೋಗ್ಬಿಡುತ್ತೆ, ಅದೇನು ಬೇಗ ನೆನೆಯುತ್ತೆ.
ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ನಾನು ಮ್ಯಾಂಗೋನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕಿದ್ದೆ ನಾನು. ಅದು ಕೂಡ ಸ್ವಲ್ಪ ಹಾಗೆ ಹಾಕಿದ್ರೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ನೀವು ನೈಸ್ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಸ್ವಲ್ಪ ಮೇಲೆ ಪೀಸಸ್ ಥರ ಹಾಕಿದ್ರೆ ಸ್ವಲ್ಪ ಚೆಂದ ಕಾಣ್ತಾ ಇರುತ್ತೆ. ಕುಡಿಲಿಕ್ಕೆ ತಿನ್ನಲಿಕ್ಕೆಲ್ಲ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತು ಕುಡಿಬೇಕಾದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ. ಚಿಯಾ ಸೀಡ್ಸ್ ಹಾಕಿಬಿಟ್ರೆ ಈಗ ಮ್ಯಾಂಗೋ ಜ್ಯೂಸು ರೆಡಿ ಆಯಿತು. ಚೆನ್ನಾಗಿತ್ತು. ಈಗ ನಮ್ಮ ಮನೆಯವ್ರು ಬಂದಿದ್ದಾರೆ, ಅವ್ರಿಗೂ ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಕೊಟ್ಟು ನಾನು ಜ್ಯೂಸ್ ಕುಡಿದು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತು ಸಾಯಂಕಾಲ ಅಡಿಗೆ ರೆಡಿ ಆಗಬೇಕು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಒಂದು ರಿಕ್ವೆಸ್ಟು, ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸು ನನಗೆ ಒಂಥರ ಬೂಸ್ಟ್ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಂದ ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟು.